ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳಿದೆ. ಇವತ್ತಿನ ಒಂದು ವ್ಲಾಗ್ ವಿಡಿಯೋ ಏನಾಗಿರುತ್ತೆ ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಲೇಡೀಸ್ ಅಥವಾ ಸ್ಟೂಡೆಂಟ್ಸ್ ಇದ್ದೀರಾ, ಸೊ ಅವರೆಲ್ಲ ಯಾರೆಲ್ಲ ಜಾಬ್ಗೆ ವೇಕೆನ್ಸಿಗೆ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಇನ್ಫಾರ್ಮೇಷನ್ ತುಂಬಾ ಯೂಸ್ ಆಗುತ್ತೆ. ನಾನು ಇವತ್ತಿನ ವ್ಲಾಗ್ ಬಂದು ನಿಮಗೆ ಮಾಹಿತಿ ಕೊಡಲಿಕ್ಕೆ ಅಂತಲೇ ಬಂದಿರೋದು. ಸೊ ಇನ್ಫಾರ್ಮ್ ವಿಡಿಯೋ ಆಗಿರುತ್ತೆ ಇದು. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಒಂದು ಟಾಪಿಕ್, ಒಂದು ಇನ್ಫಾರ್ಮೇಷನ್ ಯಾವುದು ಅಂತಂದರೆ, ಇವಾಗ ನೋಡ್ತೀವಿ 2026 ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಜಾಬ್ಗೆ ಕಾಲ್ ಆಗಿದೆ. ಎಷ್ಟೆಲ್ಲ ಪೋಸ್ಟ್ ಇದೆ ಮತ್ತು ಯಾವ ಏಜ್ ಲಿಮಿಟ್ಸ್ ಇರಬೇಕು, ಏನೆಲ್ಲ ಸೊ ಕ್ವಾಲಿಫಿಕೇಷನ್ಸ್ ಇರಬೇಕು ಮತ್ತು ಫೀಸ್ ಎಷ್ಟು, ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೇಳ್ತಾ, ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಇವತ್ತಿನ ವ್ಲಾಗ್ ಬಂದು ನಾನು ಹೇಳ್ದಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಆಗಿರೋದು ನೀವು ನೋಡಿರ್ತೀರ, ನೀವು ಅನ್ಕೋತೀನಿ. ಸೊ ಕೇಳಿರ್ತೀರಿ, ಇವಾಗೆಲ್ಲ ಆಲ್ಮೋಸ್ಟ್ ಅದೇ ಎಲ್ಲ ಕಡೆಯೂ ಕೂಡ ನ್ಯೂಸ್ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಅರಣ್ಯ ಇಲಾಖೆಯಿಂದ ಸೊ ಕಾಲ್ ಆಗಿರೋದು. ಏನು ಅಂತಂದರೆ, ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 13ವರೆಗೂ ಕೂಡ ಅಪ್ಲೈ ಮಾಡೋದಕ್ಕೆ ಡೇಟ್ ಇರೋದು. ಸೊ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಡೇಟ್ ಇರೋದು 1ನೇ ತಾರೀಕಿಂದ 31ನೇ ತಾರೀಕು ಅಂತ ನಿಮಗೆ ಅಪ್ಲಿಕೇಶನ್ಗೆ ಅರ್ಜಿನ ಹಾಕ್ಬೋದು. ಸೊ ಏನೆಲ್ಲ ಕ್ವಾಲಿಫಿಕೇಷನ್ ಮೇಲೆ ಅರ್ಜಿನ ಹಾಕ್ಬೋದು ಅಂತಂದರೆ, ನಿಮ್ಮದು ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು. ಓಕೆನಾ? ಮತ್ತೆ ಕೇಳಿಸ್ಕೊಳ್ಳಿ, ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆನಾ? ಆ 10th ನಿಮಗೆ ಮೆರಿಟ್ ಏನಿರುತ್ತೆ, ಸೊ ಮೆರಿಟ್ ಮೇಲೆ ನಿಮಗೆ ಸೆಲೆಕ್ಷನ್ನ ಮಾಡ್ತಾರೆ. ಏನಕ್ಕಂದರೆ 10th ಪಾಸ್ ಆಗಿದ್ರೆ ಸಾಕು ಅಂತ ಏನಕ್ಕೆ ಹೇಳಿದೆ ಅಂದರೆ, ಇದರಲ್ಲಿ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಓಕೆನಾ? ಸೊ ಎಕ್ಸಾಮ್ ಇರಲ್ಲ, ಇಂಟರ್ವ್ಯೂ ಇರಲ್ಲ, ಸೊ ಏನಿರಲ್ಲ. ನಿಮಗೆ ಎಕ್ಸಾಮ್ ಅಂತೂ ಮೇಯ್ನಾಗಿರಲ್ಲ, ಅದು ಒಂದು ಖುಷಿ ಪಡುವಂಥ ವಿಚಾರ. ಸೊ 10th ಮಾಸ್ಕ್ ಏನೋ ಟ್ರೈನಿಂಗ್ ಇರುತ್ತೆ. ಸೊ ಟ್ರೈನಿಂಗ್ ಬಂದು ಅದೇ ನಿಮಗೆ ಫಿಸಿಕಲಿ ಮತ್ತು ಮೆಡಿಕಲ್ ಎಲ್ಲ ನಿಮಗೆ ಟ್ರೈನಿಂಗ್ ಇರುತ್ತೆ. ಅದು ನಿಮ್ಗೆ ಏನು ಅಂತಂದರೆ, ಲೇಡೀಸ್ ಮತ್ತು ಜೆಂಟ್ಸ್ ಯಾರ್ಯಾಗಿದ್ರು ಕೂಡ 4 ಅವರ್ಸಲ್ಲಿ 25 ಮೀಟರ್ ರನ್ನಿಂಗ್ ಇರುತ್ತೆ. ಓಕೆನಾ? 4 ಗಂಟೆ ಟೈಮಲ್ಲಿ ನೀವು ಅದನ್ನು ರೀಚ್ ಮಾಡಬೇಕಾಗುತ್ತೆ. ಓಕೆನಾ? ಮತ್ತು ಹೈಟು, ವೆಯ್ಟು, ಪರ್ಸನಾಲಿಟೀಸ್ ಎಲ್ಲ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು ನಿಮಗೆ ಆಗಸ್ಟ್ 13 ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನಿಮಗೆ ಲಿಖಿತ ಪರೀಕ್ಷೆ ಇರೋದಿಲ್ಲ. ಸ್ಟೂಡೆಂಟ್ಸ್ ಅಥವಾ SLC ಮುಗ್ದಿರುವಂತಹ ಲೇಡೀಸ್, ಮೆನ್ಸ್ ಯಾರೇ ಆಗಿರ್ಬೋದು ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಸೊ ನಿಮ್ಮ ಒಂದು SLC ಮಾರ್ಕ್ಸ್ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ದಯವಿಟ್ಟು ಅರ್ಜಿನ ಹಾಕಿ ಈ ಒಂದು ಅರಣ್ಯ ಇಲಾಖೆ ಒಂದು ಜಾಬ್ ಏನಿದೆ ಅದಕ್ಕೆ. ಸೊ ಏನಿಲ್ಲ, ಫಾರೆಸ್ಟ್ ನೋಡ್ಕೊಳ್ಳೋದು ಅಥವಾ ಎಲಿಫೆಂಟ್ ಆ ಥರ ನೋಡ್ಕೊಳ್ಳೋದು. ಈಗ ಮೈಸೂರು ಝೂ ಏನಿದೆ, ನಾಗರಹೊಳೆ, ಬಂಡೀಪುರ, ಸೊ ಇದೆಲ್ಲ ಏನು ಫಾರೆಸ್ಟ್ ಅಂದರೆ, ನೀವು ಯಾವುದಾದ್ರು ಡಿಸ್ಟ್ರಿಕ್ಕಿಗೆ ಹಾಕ್ತೀರಾ ಆ ಡಿಸ್ಟ್ರಿಕ್ಕಲ್ಲಿ ಎಲ್ಲಿ ನಿಮಗೆ ವೇಕೆನ್ಸಿ ಖಾಲಿ ಇರುತ್ತೋ ಆ ಒಂದು ಫಾರೆಸ್ಟ್ಗೆ ನಿಮ್ಮನ್ನು ನೇಮಕ ಮಾಡ್ತಾರೆ. ಓಕೆನಾ? ಸೊ ನೋಡ್ಕೊಂಡು ಡಿಸ್ಟಿಕ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಅಪ್ಲೈ ಮಾಡಿ ಎಕ್ಸಾಮ್ಗೆ, ಆ ಒಂದು ಡಿಸ್ಟಿಕಲ್ಲಿ ನಿಮಗೆ ಏನೋ ಜಾಬ್ ಆಗೋದು. ಓಕೆನಾ? ಸೊ ನಾನು ವಿಮೆನ್ಸ್ಗೆ ಜಾಸ್ತಿ ಹೆಲ್ಪ್ಫುಲ್ ಆಗೋಂಥ ವಿಡಿಯೋ ಮಾಡೋ ಕಾರಣ, ದಯವಿಟ್ಟು ಲೇಡೀಸ್ ಏನಿದ್ದೀರ ಅವರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ಆಫರ್ ಮತ್ತು ಬೆನಿಫಿಟ್ಟನ್ನು. ಸೊ ನಿಮಗೆ SLCನಲ್ಲಿ ನೀವು 80+ ಅಥವಾ 70+ ಅಬೋವ್ ನೀವು ಗ್ರೇಡ್ ತೊಗೊಂಡಿದ್ದೀರ, ಪರ್ಸೆಂಟೇಜ್ ನಿಮ್ಮಲ್ಲಿ ಇತ್ತು ಅಂತಂದರೆ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಿ. ಇದರಲ್ಲಿ ಪ್ಲಸ್ ಪಾಯಿಂಟ್ ಬಂದು ನಿಮಗೆ ಎಕ್ಸಾಮ್ ಇರಲ್ಲ. ಓಕೆನಾ? ಎಕ್ಸಾಮ್ ಇರಲ್ಲ, ನಿಮಗೆ ಇಂಟರ್ವ್ಯೂ ಇರಲ್ಲ, ಡೈರೆಕ್ಟ್ ನಿಮಗೆ ಸೆಲೆಕ್ಷನ್ ಮೆರಿಟ್ ಮೇಲೆ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಅದ್ಬಿಟ್ರೆ ನಿಮಗೆ 25 ಮೀಟರ್ ನಿಮಗೆ ರನ್ನಿಂಗ್ ಇರುತ್ತೆ. ಓಕೆನಾ? ಅದು 4 ಅವರ್ ನಿಮಗೆ 25 ಮೀಟರ್ ನಿಮ್ಗೆ ರನ್ನಿಂಗ್ ಇರುತ್ತೆ. ವೆಯ್ಟ್ ಬಂದು ನಿಮಗೆ 40 kgs ಇರಬೇಕು. ಸೊ ಓಕೆನಾ? 156, 152 ನಿಮಗೆ ಹೈಟ್ ಎಲ್ಲ ಇರಬೇಕಾಗುತ್ತೆ. ಸೊ ಏನಿಲ್ಲ, ಇದು ಮೆರಿಟ್ ಏನಿದೆ ಅದ್ರ ಮೇಲೆ ನೀವು ಅಪ್ಲೈ ಮಾಡಿದ್ರೆ, ಸೊ ಲಕ್ ಯಾರಿಗೆ ಗೊತ್ತು ನಿಮ್ಮ ಒಂದು ಲಕ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಪ್ಲೈ ಮಾಡಿ. ಎಂಡ್ ನಿಮಗೆ ಇವತ್ತು ನಿಮಗೆ ಆಗಸ್ಟ್ನ ನಾನು ವಿಡಿಯೋ ಮಾಡ್ತಾ ಡೇಟ್ ಆಗಸ್ಟ್ 7 ಅನ್ಕೋತೀನಿ. ಇವತ್ತಿಂದ ಇನ್ನು 20 ಡೇಸ್ ಅಥವಾ ಇನ್ನು 22 ಡೇಸ್ ಗಂಟ ನಿಮಗೆ ಟೈಮ್ ಇದೆ. ಸೊ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು. ನಿಮಗೆ ಆ ಒಂದು 31 ಆದಮೇಲೆ ನಿಮಗೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಲೀಸ್ಟ್ ಬಂದುಬಿಡುತ್ತೆ, ಸೆಲೆಕ್ಷನ್ ಅಥವಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಗೌರ್ಮೆಂಟ್ ಜಾಬ್ಗೆ, ಸೊ ಈ ಒಂದು 2026ಅಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ನಿಮಗೆ ವೇಕೆನ್ಸಿಗೆ ಖಾಲಿ ಆಗ್ತಾಯಿದೆ. ಸೊ ಹಂಗಾಗಿ ಕಾಲ್ ಆಗ್ತಾಯಿದೆ, ಎಲ್ಲ ಜಾಬ್ಗೂ ಕೂಡ ಕಾಲ್ ಆಗ್ತಾಯಿದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ, ಆದಷ್ಟು ಅಪ್ಡೇಟ್ ತಗೋತಾ ಇರಿ. ಎಲ್ಲ ಒಂದು
ವೆಬ್ಸೈಟಲ್ಲೂ ಕೂಡ ಓಕೆನಾ. ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡ್ಬೋದು ಮತ್ತು ಯಾವ ವೆಬ್ಸೈಟ್ ಅಂತಂದರೆ ನೀವು ಇಂಟರ್ನೆಟ್ಟಲ್ಲಿ ಹೋಗಿ ನೋಡ್ಬೋದು. ಅರಣ್ಯ ಇಲಾಖೆಯಿಂದ ಸರ್ಚ್ ಮಾಡಿದ್ರೆ ವೆಬ್ಸೈಟ್ ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಓಕೆನಾ. ಆ ಲಿಂಕ್ ಮೂಲಕ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈನ ಮಾಡ್ಬೋದು ಆನ್ಲೈನಲ್ಲಿ ಓಕೆನಾ. ಜಸ್ಟ್ SLC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ. ಸೊ ಅದಾದ ನಿಮಗೆ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತಂದರೆ 750 ಪೋಸ್ಟ್ ಖಾಲಿ ಇದೆ ಸರಿನಾ. ಈ ಒಂದು ಅರಣ್ಯ ಇಲಾಖೆಗೆ 750 ಪೋಸ್ಟ್ ಖಾಲಿ ಇದೆ. ಪ್ಲಸ್ ಯಾವೆಲ್ಲ ಕ್ಯಾಟಗರಿಗೆ ಅಮೌಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಅಂದರೆ ಫೀಸ್, ಎಕ್ಸಾಮ್ ಫೀಸ್ ಏನಿರುತ್ತೆ ಅಂತಂದರೆ ಅದರ್ ಕ್ಯಾಟಗರೀಸ್ಗೆ ಬಂದು 200 ರೂಪೀಸ್ ಇರುತ್ತೆ ಓಕೆನಾ. ಮತ್ತು SC ST ಕ್ಯಾಟಗರಿ ಬಂತು ಅಂತಂದರೆ ನಿಮಗೆ 50 ರೂಪೀಸ್ ಇರುತ್ತೆ ಓಕೆನಾ. ಅಮೌಂಟ್ ಫೀಸ್ ಅಂದರೆ ಎಕ್ಸಾಮ್ ಫೀಸ್ ನಿಮಗೆ ಆನ್ಲೈನ್ ಅಪ್ಲೈ ಮಾಡ್ತೀನಿ ಅಂತಂದರೆ ನಿಮಗೆ ಫೀಸ್ ಬಂದು ನಿಮಗೆ SC ST ಕ್ಯಾಟಗರಿಗೆ 50 ರೂಪೀಸ್, ಅದರ್ ಕ್ಯಾಟಗರೀಸ್ಗೆ 200 ರೂಪೀಸ್ ಇರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸ್ಪೆಷಲಿ SC ST ಕ್ಯಾಟಗರಿ ಅವ್ರಿಗೆ ಫೀಸ್ ತುಂಬಾ ಕಮ್ಮಿ, ಯಾಕಂದರೆ ಸರ್ಕಾರ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಅವರಿಗೆ ಓಕೆನಾ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ, ಅಪ್ಲೈನ ಮಾಡಿ ಅಂತ ಹೇಳ್ತಾ ಆಗಲೇ ಹೇಳ್ದಂಗೆ 750 ಸೀಟು ಅಂದರೆ ಪೋಸ್ಟ್ ಖಾಲಿ ಇರೋದು. ಸೊ ನೀವು ಹಾಕುವಂಥ ಒಂದು ಎಕ್ಸಾಮ್ಗೇನು ಅಪ್ಲೈ ಮಾಡ್ತೀರಾ ಆ ಒಂದು ಪೋಸ್ಟಲ್ಲಿ ನೀವು ಕೂಡ ನಿಮ್ಮ ಹೆಸರು ಕೂಡ ಹೊಂದಾಗಿರ್ಬೋದಲ್ಲ, ಯಾರಿಗೂ ಗೊತ್ತು. ಎಲ್ಲ ಈ ಬಿಡ್ತಿರುವಂತಹ ಎಲ್ಲ ಎಕ್ಸಾಮ್ಗಳಲ್ಲೂ ಕೂಡ ಎಲ್ಲ ಒಂದು ನೋಟಿಫಿಕೇಷನ್ಗಳು ಕೂಡ ನೀವು ಎಲ್ಲ ಪೋಸ್ಟ್ಗಳಲ್ಲೂ ಕೂಡ ನೀವು ಅಪ್ಲೈ ಮಾಡ್ತಾ ಹೋಗ್ತಾ ಇದ್ದರೆ ಸೊ ಯಾವುದ್ರಲ್ಲಾದರೂ ಒಂದಲ್ಲಿ ಕ್ಲಿಕ್ ಆಗೇ ಆಗ್ತೀರಾ. ಸೊ ಆ ಒಂದು ಉದ್ದೇಶ ಮೈಂಡಲ್ಲಿ ಇಟ್ಕೊಂಡು 1-2ಕ್ಕೆ ಅಪ್ಲೈ ಮಾಡಿದ ತಕ್ಷಣ ಸೆಲೆಕ್ಷನ್ ಆಗಲಿಲ್ಲ ಅಥವಾ ಬೇಡ ನಮಗೆ ಎಕ್ಸಾಮು ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಕಷ್ಟ ಹಾಗೆ ಹೀಗೆ ಅಂತೆಲ್ಲ ಲೀವ್ ಮಾಡಿಬಿಡ್ಬೇಡಿ. ಬಿಡುವಂಥ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಅಟೆಂಡ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸೆಲೆಕ್ಷನ್ ಆಗೇ ಆಗ್ತೀರಾ, ಒಂದಲ್ಲ ಒಂದು ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತೆ. ಅದನ್ನ ಗಿವ್ ಅಪ್ ಮಾಡಬೇಡಿ ಓಕೆನಾ. ಸೊ ಕಂಟಿನ್ಯೂ ಮಾಡ್ತಾ ಇರಬೇಕು, ಇದೆಲ್ಲ ಇನ್ನೊಂದು ಟ್ರೈ ಸೊ ಟ್ರೈ ಮಾಡ್ತಾ ಇರಬೇಕು. ಯಾವುದ್ರಲ್ಲಾದರೂ ಒಂದು ಸಕ್ಸಸ್ ಅನ್ನೋದು ಹಾಗೆ ಆಗುತ್ತೆ ಓಕೆನಾ. ಈ ಒಂದು ಅರಣ್ಯ ಇಲಾಖೆಯಿಂದ ಸೊ ಕಾಲ್ ಆಗಿರೋದು 750 ಪೋಸ್ಟ್ ಕಾಲ್ ಆಗಿರೋದು. ಏಜ್ ಲಿಮಿಟ್ಸ್ ಬಂದು ನಿಮಗೆ 18 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಓಕೆನಾ. 18+ ಇಂದನೇ ಸ್ಟಾರ್ಟ್ ಆಗೋದು ಏಜ್ ಲಿಮಿಟ್, ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು. ಸೊ 10th ಪಾಸ್ ಆಗಿದ್ರೆ ಸಾಕು ನಿಮಗೆ, ವಯೋಮಿತಿ 18. ಸೊ ಕ್ವಾಲಿಫಿಕೇಷನ್ ಬಂದು SLC ಪಾಸ್ ಆಗಿರಬೇಕು, ಪರ್ಸೆಂಟೇಜ್ ಇರಬೇಕು, ಎಕ್ಸಾಮ್ ಇರೋದಿಲ್ಲ ನಿಮಗೆ. ಮೇಯ್ನಾಗಿ ಫೀಸ್ ಬಂದು ನಿಮಗೆ ಅದೇ ಕ್ಯಾಟಗರೀಸ್ ಅದರ್ ಕ್ಯಾಟಗರೀಸ್ ನಿಮಗೆ 200 ರೂಪೀಸ್, SC ST ಕ್ಯಾಟಗರೀಸ್ ಬಂದರೆ ನಿಮಗೆ 50 ರೂಪೀಸ್ ಆಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಡೇಟ್ ಬಂದು ನಿಮಗೆ ಆಗಸ್ಟ್ 31 ಗಂಟೆ ನಿಮಗೆ ಡೇಟ್ ಇರುತ್ತೆ. ಸೊ ಹಾಗಾಗಿ ಬೇಗ ಹೋಗಿ ಅಪ್ಲೈನ ಮಾಡಿ ಅಂತ ಹೇಳಿದೆ. ನನ್ನ ಒಂದು ಲಿಂಕ್ ನಿಮ್ಗೆ ಬೇಕು ಅಂತಂದರೆ, ಎಕ್ಸಾಮ್ ಅಪ್ಲೈ ಮಾಡಲಿಕ್ಕೆ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನಿಮಗೆ ಅಪ್ಲೈನ ಮಾಡ್ಬೋದು ಓಕೆನಾ. ಸೊ ಲೇಡೀಸ್ ಸ್ಪೆಷಲಿ ನಾನು ವಿಮೆನ್ಸ್ಗೆ ಟಿಪ್ಸ್ ಕೊಡ್ತಿರ್ತೀನಿ. ಸೊ ಅವರೇ ಕೂಡ ಮುಂದೆ ಬರಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಅಷ್ಟೇ. ಸೊ ಯಾರೆಲ್ಲ ಲೇಡೀಸ್ ತೊಗೊಳ್ತಿದ್ದೀರಾ, ಸೊ ನೀವು ಕೂಡ ವಿಮೆನ್ಸ್ ಅಂದರೆ ಮಗು ಇರುತ್ತೆ ಮನೆಯಲ್ಲಿ ಯಾವ ಥರ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತೀರ, ಸ್ಪೆಷಲಿ ಅಂಥವ್ರು ಕೂಡ ಅಪ್ಲೈ ಮಾಡಿ. ನಿಮ್ಮ ಒಂದು SLC ರಿಸಲ್ಟ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು ಓಕೆನಾ. ಸೊ ನೆಕ್ಸ್ಟ್ ನೋಟಿಫಿಕೇಷನ್ಸ್ ಏನಾದರೂ ಬಂತು ಅಂದರೆ ನಾನು ನಿಮಗೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದು ಬಂದು ಫಾರೆಸ್ಟಲ್ಲಿ ಕೆಲಸ ಮಾಡು ಅಂತಂದರೆ, ಫಾರೆಸ್ಟ್ ಅಂತಂದ್ರೆ ಏನಿಲ್ಲ, ಝೂ ಇರುತ್ತೆ ಅಥವಾ ಒಂದು ಫಾರೆಸ್ಟಲ್ಲಿ ಬಿಟ್ಟು ನಿಮಗೆ ನೋಡ್ಕೊಳ್ಳೋದು, ಸೊ ಗಾರ್ಡ್ ಥರ. ಸೊ ಆ ಒಂದು ವೇಕೆನ್ಸಿ ಆಲ್ಮೋಸ್ಟ್ ಇದಕ್ಕೆ ಜಾಸ್ತಿ ಜೆನ್ಸೇ ಓಕೆನಾ. ಕಾಲ್ ಅಂದರೆ ಕೆಲಸಕ್ಕೆ ಕಾಲ್ ಆದಾಗ ಜಾಸ್ತಿ ಅಪ್ಲೈ ಮಾಡೋದು ಆಲ್ಮೋಸ್ಟ್ ಜೆಂಟ್ಸೇನೆ. ಸೊ ಲೇಡೀಸ್ ಕೂಡ ಟ್ರೈ ಮಾಡ್ಬೋದು ಓಕೆನಾ. ಲೇಡೀಸ್ ಮತ್ತು ಜೆಂಟ್ಸ್ ಇಬ್ಬರು ಕೂಡ ಅವೈಲೇಬಲ್ ಇದೆ ಜಾಬು. ಸೊ ನೀವು ಕೂಡ ಅಂದರೆ ಮಹಿಳೆಯರು ಕೂಡ ಆದಷ್ಟು ಅಪ್ಲೈ ಮಾಡಿ. ಸೊ ಲಕ್ ಹೆಂಗಿರುತ್ತೋ ಏನೋ, ಸೊ ನಿಮಗೂ ಕೂಡ ಕೆಲಸ ಆದರೂ ಆಗ್ಬೋದು ಓಕೆನಾ. ಸೊ ಟ್ರೈ ಮಾಡ್ತೀರಿ ಅಂತಲೇ ಹೇಳೋದು ನಾನು. ಸೊ ಈ ಒಂದು ನೋಟಿಫಿಕೇಷನ್ ಬಗ್ಗೆ ತಿಳ್ಸ್ಕೊಳ್ಳಿಕ್ಕೆ ಅಂತಲೇ ಬಂದಿದ್ದು ನಿಮಗೆ ಮಾಹಿತಿನ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬೇರೆ ಬೇರೆ ಥರದ ಜಾಬ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ